ಭಾರತ ಭೂಮಿಗೆ ಮಾತೆಗೆ ಜೈ, ಪಾವನ ಮೂರ್ತಿಗೆ ಜೈ, ತಾತೆಗೆ ಕಲ್ಯಾಣಿಗೆ ಜೈ ಜೈ ಜೈ. ದೇಶ ಸೇವೆ ಇಂದ ಸ್ತುತಿಪ ದೇಶಾಭಿಮಾನಿಗಳಿಗೆ, ಧೀರ ವೀರ ಕರ್ಮರಿಗೆ ಜೈ. ಭಾರತ ಭೂಮಿಗೆ ಮಾತೆಗೆ ಜೈ, ಪಾವನ ಮೂರ್ತಿಗೆ ಜೈ, ದಾತೆಗೆ ಕಲ್ಯಾಣಿಗೆ ಜೈ ಜೈ ಜೈ. ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಭಾರತದಲ್ಲಿ ಯಾವ್ಯಾವ ದೇಶಗಳು ನಮ್ಮಿಂದ ದೂರ ಹೋಗಿದೆ, ಕೈ ಬಿಟ್ಟಿದೆ, ಅದರ ಸಂಸ್ಕೃತಿ ಏನು, ಅದರ ಬಗ್ಗೆ ಲೇಖಕರ, ಇತಿಹಾಸ ತಜ್ಞರ ಅಭಿಪ್ರಾಯ ಏನೇನಿದೆ ಅಂತ ಕೆಲವು ದೇಶಗಳ ವಿಚಾರವನ್ನು ಇಲ್ಲಿ ನಾವು ಉಲ್ಲೇಖ ಮಾಡೋಣ. ಈಗ ಈ ಅಧ್ಯಾಯದ ಹೆಸರು ಜಗಜ್ಜನನಿ ಭಾರತ ಅನ್ನೋ ಹೆಸರು. ಅದೊಂದು ಕಾಲ, ಯಾವುದೋ ಕಾಲ ಅಲ್ಲ, ಅದೊಂದು ಕಾಲದಲ್ಲಿ ಹಿಂದೆ ಇತ್ತು. ಭಾರತೀಯರು ಇಲ್ಲಿಂದ ಹೊರಟು ಜಗತ್ತಿನ ಮೂಲೆ ಮೂಲೆಗಳನ್ನು ತಲುಪಿದರು. ಈ ಭಾರತದವರು ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಿಗೂ ಹೋಗಿ ನಮ್ಮ ಸಂಸ್ಕೃತಿಯನ್ನು ಎಲ್ಲರಿಗೂ ತಲುಪಿಸಿದ್ದಾರೆ. ಜಗತ್ತಿನ ಅನೇಕ ದೇಶಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರು. ವ್ಯಾಪಾರ, ಸಂಸ್ಕೃತಿ ಇವನ್ನೆಲ್ಲ ಕಲಿಸ್ಕೊಟ್ರು ನಮ್ಮ ಭಾರತದವರು. ಭಾರತದ ಪದಾರ್ಥಗಳು ಚೀನಾ, ಜಪಾನ್ಗಳಿಂದ ರೋಮ್ವರೆಗೆ ರಫ್ತಾಗುತ್ತಿದ್ದವು. ಅದು ರೋಮ್ ದೇಶದವರೆಗೂ ರಫ್ತಾಗ್ತಾ ಇದ್ದಂಥ ಕಾಲ ಅದು. ಇವುಗಳ ಜೊತೆಗೆ ಸಾಂಸ್ಕೃತಿಕ ಸಂಬಂಧವನ್ನು ಬೆಳೆಸಿದರು. ಇದನ್ನು ಸಾಂಸ್ಕೃತಿಕವಾಗಿ ಕೂಡ ನಮ್ಮ ದೇಶದ ಬಗ್ಗೆ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಭಾರತ ಭೂಮಿಯೇ ಮಾನವ ಸಂಸ್ಕೃತಿಯ ಜನ್ಮಭೂಮಿಯಾಗಿದ್ದು, ಇದು ಭಾರತದ ಸಂಸ್ಕೃತಿಗೆ ಜನ್ಮಭೂಮಿಯಾಗಿತ್ತು. ಇಲ್ಲಿಂದಲೇ ಅದು ಎಲ್ಲೆಡೆ ಪಸರಿಸಿತು ಎಂದು ಅನೇಕ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಆದರೆ ಯಾವ ಕಾಲದಲ್ಲಿ ಅಂತ ಖಚಿತವಾದ ಲೆಕ್ಕ ಇಲ್ಲ. ಉತ್ತರದಲ್ಲಿಯ ಉನ್ನತ ಹಿಮಾಲಯವಾಗಲಿ, ಉಳಿದ ದಿಕ್ಕುಗಳಲ್ಲಿ ಇರುವ ಸಾಗರಗಳಾಗಲಿ ನಮ್ಮ ಸಾಹಸಿ ಪೂರ್ವಜರಿಗೆ ಅಡಚಣೆಯಾಗಲಿಲ್ಲ. ಇಲ್ಲಿ ಹೋಗೋರಿಗೆ ಯಾವ ತೊಂದರೆನೂ ಆಗಲಿಲ್ಲ. ಹಾಗೆ ಹೋಗಿ ನಮ್ಮ ಸಂಸ್ಕೃತಿನ ಪ್ರಚಾರ ಮಾಡಿ ಬರ್ತಾಯಿದ್ರು. ಭಾರತೀಯ ವಿಶ್ವ ಸಂಚಾರ ಸರಿಯಾಗಿ ಇಂಥದ್ದೇ ಕಾಲದಲ್ಲಿ ಪ್ರಾರಂಭವಾಯಿತೆಂದು ಹೇಳುವುದು ಕಷ್ಟ. ಇದೇ ಕಾಲದಲ್ಲಿ ಆಯಿತು ಅನ್ನೋದು ಹೇಳೋದು ತುಂಬ ಕಷ್ಟವಾಗಿರುತ್ತೆ. ಕ್ರಿಸ್ತಪೂರ್ವದಲ್ಲೇ ಈ ಪಯಣ ಪ್ರಾರಂಭವಾಗಿದೆ ಎಂಬುದಂತೂ ನಿಶ್ಚಿತ. ಕ್ರಿಸ್ತಪೂರ್ವದಲ್ಲೇ ಈ ಪಯಣ ಸಾಗಿದೆ ಅನ್ನೋದು ನಿಶ್ಚಿತವಾಗಿ ಹೇಳಬಹುದು. ಹಾಗೇನೇನಿತ್ತು? ಹಡಗು ಕಟ್ಟುವ ವಿದ್ಯೆ, ಹಡಗು ಯಾವ ರೀತಿ ಕಟ್ಟೋದು ಅನ್ನೋ ವಿದ್ಯೆ ಗೊತ್ತಿತ್ತು. ಮತ್ತು ಸಮುದ್ರ ಪಯಣಗಳ ಉಲ್ಲೇಖ ವೇದಗಳಲ್ಲಿದೆ. ಸಮುದ್ರದಲ್ಲಿ ಯಾವ ರೀತಿ ಪ್ರಯಾಣ ಮಾಡೋದು ಅಂತ ವೇದಗಳಲ್ಲಿ ಉಲ್ಲೇಖ ಇದೆ. ಅರ್ಜುನನು ವಿಶ್ವ ಸಂಚಾರ ಮಾಡಿದ ವರ್ಣನೆ ಮಹಾಭಾರತದಲ್ಲಿದೆ. ವಿಶ್ವ ಸಂಚಾರ ಮಾಡಿದ ವರ್ಣನೆ ಮಹಾಭಾರತದಲ್ಲೇ ಇದೆ. ಹೀಗೆ ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋದ ನಮ್ಮ ಹಿರಿಯರು ಈ ಭೂಮಿಯ ಭವ್ಯ ಸಂಸ್ಕೃತಿಯ ಪ್ರಸಾರಕರು ಅನ್ನೋದನ್ನು ನಾವು ಮರಿಬಾರ್ದು. ಈ ಭೂಮಿಯ ಭವ್ಯ ಸಂಸ್ಕೃತಿಯ ಪ್ರಚಾರಕರು ಆಗಿತ್ತು.
ಕೃಣ್ವಂತೋ ವಿಶ್ವಕಾರ್ಯಂ. ಕರೆಗೆ ಓಗೊಟ್ಟು ಇವರು ವಿಶ್ವದ ಅನ್ಯ ಜನಾಂಗಗಳಿಗೆ, ಬೇರೆ ಬೇರೆ ಜನಾಂಗಗಳಿಗೆ ಉಚ್ಚ ವಿಚಾರ ಪ್ರಣಾಳಿಕೆಯನ್ನು, ಜೀವನದ ಒಂದು ಉನ್ನತ ದೃಷ್ಟಿಯನ್ನು ಕೊಟ್ಟು ಮಾರ್ಗದರ್ಶನ ಮಾಡಿದವರು. ಇವರು ಬೇಗ ಎಲ್ಲೆಲ್ಲಿ ಏನೋ ಈ ಕರೆಗೆ ಯಾರು ಕರೀತಾರೆ ಅವರ ಹತ್ರ ಹೋಗಿ ವಿಶ್ವದ ಎಲ್ಲ ಬೇರೆ ಬೇರೆ ಜನಾಂಗಗಳಿಗೆ ಅವರಿಗೆ ತಕ್ಕಂಥ ವಿಚಾರಗಳನ್ನು, ಪ್ರಣಾಳಿಕೆಯನ್ನು, ಜೀವನದ ಒಂದು ಉನ್ನತ ದೃಷ್ಟಿಯನ್ನು ಇವರು ಕೊಟ್ಟು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ನಾಡಿನ ಅಪಾರ ಸಂಪತ್ತು ವಿಶಾಲ ಹಾಗೂ ಸುಸಂಸ್ಕೃತ ಮನೋಭಾವಗಳನ್ನು ಕಂಡು ಜಗತ್ತು ಬೆರಗಾಯಿತು. ಈ ವಿಚಾರ ಹಾಗೂ ಸುಸಂಸ್ಕೃತ ಮನೋಭಾವಗಳನ್ನು ಕಂಡು ಬೇರೆ ಜಗತ್ತೆಲ್ಲ ಬೆರಗಾಯಿತು. ಏಷ್ಯಾದ ನೆರೆನಾಡುಗಳ ಮೇಲೆ ಭಾರತೀಯ ಸಂಸ್ಕೃತಿ ಬೀರಿರುವ ಪ್ರಭಾವವನ್ನು ಕುರಿತು ಹಲವಾರು ಇತಿಹಾಸ ತಜ್ಞರು ವಿಶಾಲವಾದ ಹಾಗೂ ವ್ಯಾಪ್ತವಾದ ಸಂಶೋಧನೆ ನಡೆಸಿದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿ ಬೀರಿರತಕ್ಕಂಥ ಪ್ರಭಾವವನ್ನು ಕುರಿತು ಹಲವಾರು ಐತಿಹಾಸಿಕ ತಜ್ಞರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಇಂತಹ ವಿದ್ವಾಂಸರಲ್ಲಿ ಒಬ್ಬರಾದ ಸಲ್ವೈನ್ ಲೇವಿ ಅನ್ನೋರು ಇದರ ಬಗ್ಗೆ ಹೇಳಿದ್ದಾರೆ. ಅವರು ಭಾರತವು ಧರ್ಮ, ಜ್ಞಾನ, ತತ್ವಜ್ಞಾನಗಳ ತಾಯಿ. ಅಂದರೆ ಈ ಭಾರತ ಅನ್ನೋದು ಧರ್ಮನ ಕಲಿಸ್ಕೊಟ್ಟಿದೆ, ಜ್ಞಾನ ಅನ್ನೋದನ್ನು ತಿಳಿಸ್ಕೊಟ್ಟಿದೆ, ತತ್ವಜ್ಞಾನಗಳ ತಾಯಿ ಭಾರತಿ ಎಂದು ಹೇಳಿ ಆಕೆ ಮುಕ್ಕಾಲು ಭಾಗ ಏಷ್ಯಾಕ್ಕೆ ಒಬ್ಬ ದೇವರನ್ನೋ, ಒಂದು ತತ್ವಜ್ಞಾನವನ್ನೋ, ಕಲೆಯನ್ನು ನೀಡಿದ್ದಾರೆ. ಇಲ್ಲಿ ಇಡೀ ಮುಕ್ಕಾಲು ಏಷ್ಯಾ ಖಂಡಕ್ಕೆ ಒಬ್ಬ ದೇವರನ್ನು, ಒಂದು ತತ್ವಜ್ಞಾನವನ್ನು, ಕಲೆಯನ್ನು ನೀಡಿದೆ ನಮ್ಮ ಭಾರತ. ಈ ಸಂಸ್ಕೃತಿ ಪ್ರಸಾರದ ವೈಶಿಷ್ಟ್ಯವು ಗಮನಾರ್ಹವಾಗಿದೆ. ಇದು ಗಮನಿಸಬೇಕಾದ ಅತ್ಯಂತ ಕಠಿಣವಾದ ವಿಷಯ. ಇದನ್ನು ನಾವೆಲ್ಲರೂ ಗಮನ ಕೊಡಬೇಕು. ಚೀನಾವು ಏಷ್ಯಾದ ನೆರೆನಾಡುಗಳ ಮೇಲೆ ತನ್ನ ಸಂಸ್ಕೃತಿಯ ಪ್ರಭಾವವನ್ನು ಬೀರಲು ಯತ್ನಿಸಿದೆ. ತನ್ನ ಪ್ರಭಾವವನ್ನು ನೆರೆನಾಡುಗಳ ಮೇಲೆ ಆಕ್ರಮಣ ಮಾಡಿ ಪ್ರಯತ್ನ ಮಾಡಿದೆ. ಭಾರತ, ಚೀನಾ ಈ ಎರಡು ರಾಷ್ಟ್ರಗಳ ಸಂಸ್ಕೃತಿ ಪ್ರಸಾರದ ವಿಧಾನಗಳನ್ನು ತುಲನೆ ಮಾಡುತ್ತಾ, ಅಂದರೆ ಯಾವುದ್ಯಾವುದೋ ಒಂದು ಹೋಲಿಕೆ ಮಾಡಿ ನೋಡಿದಾಗ ಭಾರತದ ಸಂಸ್ಕೃತಿ ಪ್ರಸಾರದ ವಿಧಾನಗಳೇ ಬೇರೆ, ಅದು ಹೋಲಿಸಿ ನೋಡಿದಾಗ ಏನಾಗಿದೆ ಮಾಡುತ್ತಾ ಪ್ರಸಿದ್ಧ ಫ್ರೆಂಚ್ ಇತಿಹಾಸಕಾರ ಹೇಳ್ತಾನೆ. ಫ್ರೆಂಚ್ ಇತಿಹಾಸಕಾರ ಕೋಡಸ್ ಅವರು ಚೀನಿಯರು ಆಕ್ರಮಣ ಮತ್ತು ವಿಸ್ತರಣದಿಂದ ಪ್ರಾರಂಭ ಮಾಡಿದರು. ಇದು ಬಲವಂತವಾಗಿ ಹೇರಿ ತಮ್ಮ ಆಕ್ರಮಣದಿಂದ ಅದನ್ನು ತಮ್ಮ ಕಡೆ ಮಾಡಿಕೊಳ್ಳೋ ಸಾಧ್ಯತೆ ಅವರದು. ಅವರ ಸೈನಿಕರು ಇತರ ದೇಶಗಳನ್ನು ಆಕ್ರಮಿಸಿದ ಮೇಲೆ ಅಧಿಕಾರಿಗಳು ಚೀನಾ ನಾಗರಿಕತೆಯನ್ನು ಹರಡಿದರು. ಅವರ ಆಕ್ರಮಣ ಮಾಡಿದ ಮೇಲೆ ಅಧಿಕಾರವನ್ನು ಅವರು ನಾಗರಿಕರಿಗೆ ಹೇರಿದರು. ಭಾರತೀಯ ವ್ಯಾಪ್ತಿ ವರ್ಧನೆಯಾದ ಇದು ಭಾರತದ ವ್ಯಾಪ್ತಿ ವರ್ಧನೆ ಏನು ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಶಾಂತಿಯುತವಾಗಿಯೇ ನಡೆದಿದೆ. ಅದು ಯಾವತ್ತೂ ಯಾರ ಮೇಲೂ ಆಕ್ರಮಣ ಮಾಡ್ತಾ ಇರಲಿಲ್ಲ. ಅವ್ರು ಯಾವ ರೀತಿ ಹೇಳಬೇಕೋ ಹಾಗೆ ಹೇಳಿ
ಧರ್ಮವನ್ನು ಸಂಸ್ಕೃತಿಯನ್ನು ಕಲಿಸ್ತಾ ಇದ್ದರು, ತಾವು ಕಲ್ತ್ಕೋತಿದ್ದರು, ಇವ್ರದ್ದು ಹರಡ್ತಾ ಇದ್ದರು. ಅದು ಎಲ್ಲಿಯೂ ಮುಂಗೋಲ್ ಆಕ್ರಮಣಗಳಿಗಾಗಲಿ ಅಲ್ಲೇ ಅದು ಯಾವಾಗಲೂ ಆಕ್ರಮಣಗಳಿಗಾಗಲಿ ಅಪ್ಯಾಯನೀಯ ಆಕ್ರಮಣಗಳಿಗಾಗಲಿ ಅಸಭ್ಯ ನಿವಾರ ಸ್ಪ್ಯಾನಿಷರ ಅಮೆರಿಕದ ಆಕ್ರಮಣಕ್ಕಾಗಲಿ ಅವರು ನಮ್ಮ ಭಾರತ ಯಾವ ಆಕ್ರಮಣಕ್ಕೂ ಸ್ಪ್ಯಾನಿಷರಿಗಾಗಲಿ ಅಮೆರಿಕಕ್ಕಾಗಲಿ ಅಪಕೀರ್ತಿ ತಂದಂತೆ ವಿನಾಶ ಕಾರ್ಯಗಳಿಂದ ಕೂಡಿರಲಿಲ್ಲ. ಯಾರಿಗೂ ತೊಂದರೆ ಮಾಡ್ತಿರಲಿಲ್ಲ. ಅಪಕೀರ್ತಿನೂ ತಂದಂತಹ ವಿನಾಶ ಕಾರ್ಯಗಳು ನಮ್ಮಲ್ಲಿ ನಡೆಯಲಿಲ್ಲ ಎಂದು ಹೇಳಿದ ವ್ಯಕ್ತಿ ಸ್ಪ್ಯಾನಿಷ್ ಇತಿಹಾಸಕಾರ ಕೋಡಸ್. ಪ್ರಸಿದ್ಧ ಜಪಾನಿ ವಿದ್ವಾಂಸರು ಒಬ್ಬರು ಜಪಾನಿನ ಸಾಂಸ್ಕೃತಿಕ ಚಿಂತನದ ಇತಿಹಾಸವನ್ನು ಜಪಾನಿನ ಇತಿಹಾಸ ಹೊರಟ್ರೆ ಅದು ಭಾರತೀಯ ಚಿಂತನದ ಇತಿಹಾಸವೇ ಆಗುವುದು. ಭಾರತದ್ದೇ ಹೇಳಬೇಕಾಗತ್ತೆ, ಅಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಹೀಗೆ ಭಾರತದ ಅಂಗಗಳಾಗಿದ್ದ ಮತ್ತು ಭಾರತದ ಸಾಂಸ್ಕೃತಿಕ ಪರಿವಾರದಲ್ಲಿ ಕೆಲವು ಪ್ರದೇಶಗಳನ್ನು ಪರಿಚಯಿಸಿಕೊಳ್ಳೋಣ. ನಮ್ಮಲ್ಲಿ ಯಾವುದಿತ್ತು, ಯಾವುದು ಬಿಟ್ಟೋಯ್ತು ಅನ್ನೋ ವಿಷಯವನ್ನು ನಾವು ಈಗ ತಿಳ್ಕೊಳ್ಳೋಣ. ಇವುಗಳಲ್ಲಿ ಶ್ರೀಲಂಕಾ, ಬರ್ಮಾ ದೇಶ, ನೇಪಾಳ, ತ್ರಿವಿಸ್ಟುಪ್ ಅಂದರೆ ಟಿಬೆಟ್ಟು, ಭೂತಾನ್, ಪಾಕಿಸ್ತಾನ್ ಭಾಗಗಳಾಗಿರುವ ಪಂಜಾಬ್, ಬೆಲೂಚಿಸ್ತಾನ, ಸಿಂಧ್ ಮತ್ತು ಸೀಮಾ ಪ್ರಾಂತ್ಯಗಳು, ಗಾಂಧಾರ ಅಂದರೆ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶಗಳು ಇತ್ತೀಚಿನವರೆಗೂ ಭಾರತದ ಭಾಗಗಳಾಗಿದ್ದವು. ಇಷ್ಟು ದೇಶ ನಮ್ಮಲ್ಲಿ ಇದ್ದವು. ನಂತರ ಒಂದೊಂದೇ ದೇಶಗಳು ಕೈ ಬಿಡ್ತಾ ಬಂದವು. ಈಗ ಮೊದಲನೇದು ಶ್ರೀಲಂಕಾ. ಇದು ಎಲ್ಲಿತ್ತು, ಹೇಗೆ ನಮ್ಮಿಂದ ದೂರ ಆಯಿತು, ಇದರ ಇತಿಹಾಸವನ್ನು ಈಗ ನಾವು ತಿಳ್ಕೊಳ್ಳೋಣ. ಇದು ಒಂದು ಪ್ರಾಚೀನ ನಗರ ಮತ್ತು ದ್ವೀಪ. ಈ ನಗರ ಪ್ರಾಚೀನ ನಗರ ಮತ್ತು ದ್ವೀಪ ಆಗಿದೆ. ಇದೊಂದು ಅಭೇದ್ಯ ದುರ್ಗವಾಗಿತ್ತು. ಅಂದರೆ ಇದು ದುರ್ಗಮವಾಗಿತ್ತು, ಅಂದರೆ ಬೆಟ್ಟಗಳಿಂದ ಅದು ಕೂಡಿತ್ತು, ದ್ವೀಪನೂ ಇತ್ತು. ಇದರ ವೈಶಿಷ್ಟ್ಯವನ್ನು ರಾಮಾಯಣದಲ್ಲಿ ವರ್ಣಿಸಲಾಗಿದೆ. ರಾಮಾಯಣದಲ್ಲಿ ಈ ಶ್ರೀಲಂಕಾ ವಿಷಯ ಬರುತ್ತೆ. ಅದು ಎಷ್ಟು ವಿಸ್ತೀರ್ಣ ಇತ್ತು ಅಂದರೆ 20 ಯೋಜನ ಉದ್ದ ಮತ್ತು 10 ಯೋಜನ ಅಗಲದ ಈ ನಗರವನ್ನು ವಿಶ್ವಕರ್ಮನು ನಿರ್ಮಿಸಿದ್ದನಂತೆ. ವಿಶ್ವಕರ್ಮ ದೇವತೆಗಳ ಶಿಲ್ಪಿಯವನು ಈ ನಗರವನ್ನು ನಿರ್ಮಾಣ ಮಾಡಿದ್ದ. ಶ್ರೀಲಂಕೆಯನ್ನು ಮೊದಲ ಬಾರಿ ಜಯಿಸಿದವನು ಪ್ರಭು ರಾಮಚಂದ್ರ. ಮೊದಲು ಜಯಿಸಿದವನು ರಾಮ. ಆ ಬಳಿಕ ಅದು ಸಾಂಸ್ಕೃತಿಕ ದೃಷ್ಟಿಯಿಂದ ಭಾರತದ ಭಾಗವಾಯಿತು. ಸಾಂಸ್ಕೃತಿಕ ದೃಷ್ಟಿಯಿಂದ ಅದು ಭಾರತದ ಭಾಗವೇ ಆಗಿ ಹೋಯಿತು. ಬೌದ್ಧ ಧರ್ಮ, ಪಾಲಿ ಭಾಷೆ ಮತ್ತು ಕಲೆಯ ಪ್ರೇರಣೆ ಭಾರತದಿಂದ ಪಡೆದಿದೆ. ಈ ಭಾಷೆ ಮತ್ತು ಕಲೆ ಪ್ರೇರಣೆಗಳೆಲ್ಲ ಭಾರತದಿಂದಲೇ ಪಡ್ಕೊಂಡಿದೆ. ರಾಜಕೀಯವಾಗಿಯೂ ಅದು ಅನೇಕ ವರ್ಷಗಳ ಕಾಲ ಭಾರತದ ಭಾಗವಾಗಿತ್ತು. ಭಾರತದಲ್ಲೇ ಅದು ಇತ್ತು. ಭಾರತದಲ್ಲಿನ ವಿಖ್ಯಾತ ಮತ್ತು ಮಹತ್ವಾಕಾಂಕ್ಷೆ ರಾಜರೆಲ್ಲ ಲಂಕಾದ್ವೀಪವನ್ನು ತಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡಿದ್ದರು. ಇದು ಕೆಲವು ಭಾಗಗಳೆಲ್ಲ ಅಲ್ಲಲ್ಲಿ ರಾಜ್ಯಗಳು ಸೇರಿಕೊಂಡಿದ್ವು ಶ್ರೀಲಂಕಾ ಪ್ರದೇಶಗಳಲ್ಲಿ. ಸುಮಾರು ಕ್ರಿಸ್ತಪೂರ್ವ
5ನೇ ಶತಮಾನದಲ್ಲಿ ಉತ್ತರ ಭಾರತದ ವಿಜಯ ಎಂಬುವನು ಶ್ರೀಲಂಕೆಯಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿದ. ಇವನು ಮೊದಲು ಸೇರಿಸಿಕೊಂಡಿದ್ರು. ಈಗ ಮೊದಲು ಸುಮಾರು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಉತ್ತರ ಭಾರತದ ವಿಜಯ ಅನ್ನೋನು ತನ್ನ ಈ ಶ್ರೀಲಂಕೆಯನ್ನು ತನ್ನ ರಾಜ್ಯವನ್ನಾಗಿ ಮಾಡ್ಕೋತಾನೆ, ಸ್ಥಾಪನೆ ಮಾಡ್ತಾನೆ. ತನ್ನ ತಂದೆ ಸಿಂಹಬಾಹುವಿನ ನೆನಪಿಗಾಗಿ ಅವನು ಲಂಕೆಯನ್ನು ಸಿಂಹಳ ಎಂದು ಕರೆಯುತ್ತ. ತನ್ನ ತಂದೆಯ ಹೆಸರು ಸಿಂಹಬಾಹು ಆಗಿರುತ್ತೆ. ಅವನ ಹೆಸರಲ್ಲಿದೆ ಗುರುತಿಗಾಗಿ ಸಿಂಹಳ ಅಂತ ಈ ದೇಶವನ್ನು, ಈ ನಗರವನ್ನು ಕರೀತಾರೆ. ಇದನ್ನು ಕಥಾವಸ್ತುವಾಗಿ ವಾಗುಳ್ಳ ಸಿಂಹದ ಮಹಾಕಾವ್ಯ ಮಹಾವಂಶ ಅಂತ ಪಾಳಿ ಭಾಷೆಯಲ್ಲಿ ಕರೆದಿದ್ದಾರೆ. ಪಾಳಿ ಭಾಷೆಯಲ್ಲಿದೆ. ವಿಜಯದ ಜನರು ದಕ್ಷಿಣ ಭಾರತದ ತಮಿಳು ಸಿಂಹಳದಲ್ಲಿ ಬೆರೆತರು. ಇಲ್ಲಿ ಏನಾಗುತ್ತೆ, ದಕ್ಷಿಣ ಭಾರತದ ತಮಿಳರು ಈ ಸಿಂಹಳದಲ್ಲಿ ಬೆರೆತು ಹೋಗ್ತಾರೆ. ಸಾಮ್ರಾಟ ಅಶೋಕನ ಕಾಲದಲ್ಲಿ ಬೌದ್ಧ ಮತವು ಸಿಂಹಳವನ್ನು ಪ್ರವೇಶಿಸಿತು. ಅಶೋಕನ ಕಾಲದಲ್ಲಿ ಬೌದ್ಧರ ಮತ ಪ್ರಚಾರಕ್ಕೋಸ್ಕರ ಇಲ್ಲಿಗೆ ಅವರು ಬರ್ತಾರೆ. ಅಶೋಕನ ಧರ್ಮ ಪ್ರಸಾರದ ಕೇಂದ್ರವಾಗಿತ್ತು. ಅಶೋಕನ ಧರ್ಮ ಪ್ರಸಾದ ಕೇಂದ್ರವು ಈ ಸಿಲೋನ್ ಆಗಿತ್ತು. ಈಗ ಸಿಲೋನ್ ಅಂತಾರೆ, ಅದು ಶ್ರೀಲಂಕಾ. ಈ ದ್ವೀಪ ಅವನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರು, ಅಂದರೆ ಅಶೋಕನ ಮಕ್ಕಳು ಇವರಿಬ್ಬರು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಇಲ್ಲಿಗೆ ಬರ್ತಾರೆ. ಈಗಲೂ ಇಲ್ಲಿನ ಪ್ರಮುಖ ಮತಗಳಲ್ಲಿ ಬೌದ್ಧ ಮತವು ಒಂದು. ಬೌದ್ಧ ಮತ ಇವತ್ತು ಅಲ್ಲಿ ಇದೆ. ಗ್ರೀಕ್ ಮತ್ತು ಅರಬ್ ವರ್ತಕರು ಸಿಂಹಳಕ್ಕೆ ಭೇಟಿ ಕೊಡುತ್ತಿದ್ದರು. ಗ್ರೀಕ್ ಮತ್ತು ಅರಬ್ಬರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದರು. 12ನೇ ಶತಮಾನವನ್ನು ಸಿಂಹಳದ ಸ್ವರ್ಣಯುಗ ಎಂದು ಕರೆಯುತ್ತಿದ್ದರು. ಎಂದರೆ ಆವಾಗಿನ ಕಾಲವನ್ನು ಶ್ರೀಲಂಕಾದ ಸ್ವರ್ಣಯುಗ ಅಂತ ಕರೆದಿದ್ದಾರೆ. ಕಾರಣ ಶ್ರೀಲಂಕೆಯ ವೈಭವವನ್ನು ವಿದೇಶಿ ಯಾತ್ರಿಕ ಮಾರ್ಕೊ ಪೋಲೊ ವರ್ಣಿಸಿದ್ದಾನೆ. ಇಲ್ಲಿ ಯಾಕೆ ಅಂದರೆ ಶ್ರೀಲಂಕೆಯನ್ನು ವೈಭವವನ್ನು ವಿದೇಶಿ ಯಾತ್ರಿಕ ಒಬ್ಬ ಮಾರ್ಕೊ ಪೋಲೊ ಅನ್ನೋನು ವರ್ಣಿಸಿದ್ದಾನೆ. ವಿಜಯನಗರದ ಅರಸರು 3 ಬಾರಿ ಲಂಕೆಯನ್ನು ಗೆದ್ದಿದ್ದರು. ಈ ಕಾಲದಲ್ಲೂ ಕೂಡ ವಿಜಯನಗರದ ಕಾಲದಲ್ಲಿ 3 ಸಲ ಶ್ರೀಲಂಕಾನ ಗೆದ್ದಿದ್ದರು. ಪ್ರಮುಖರಾದ ಹೆಸರು ಪೋರ್ಚುಗೀಸರು 16ನೇ ಶತಮಾನದಲ್ಲಿ ಇಲ್ಲಿ ರಾಜ್ಯ ಸ್ಥಾಪಿಸಿದರು. 14ನೇ ಶತಮಾನದಲ್ಲಿ ಪೋರ್ಚುಗೀಸರು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡ್ತಾರೆ. ನಂತರ ಇದು ಡಚ್ಚರ ವಶವಾಯಿತು. ಇದು ಕೈವಶಕ್ಕೆ ಹೋಗುತ್ತೆ. 1798ರಲ್ಲಿ ಸಿಂಹಳ ಬ್ರಿಟಿಷರ ವಶವಾಯಿತು. 1798ರಲ್ಲಿ ಬ್ರಿಟಿಷರ ಕೈಗೆ ಸೇರುತ್ತೆ. 1948ರಲ್ಲಿ ಭಾರತದಿಂದ ಬೇರ್ಪಟ್ಟಿತು. ಭಾರತದಿಂದ ಇದು ಬೇರೆ ಆಯಿತು. ಅದಕ್ಕೆ ಕಾರಣ ಬ್ರಿಟಿಷರೇ. ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ, ಜನಜೀವನಗಳಲ್ಲಿ ಭಾರತ ಶ್ರೀಲಂಕಾಗಳ ನಡುವೆ ಸಾಮ್ಯವಿದೆ. ಎರಡಕ್ಕೂ ಹೋಲಿಕೆ ಇಲ್ಲ, ಒಂದೇ ಥರ ನಡೆಸ್ತಾರೆ ಶ್ರೀಲಂಕಾ ಮತ್ತು ಭಾರತ. ಇಲ್ಲಿನ ಸಿಗರಿಯಲ್ಲಿ ಕಂಡುಬಂದಿರುವ ಹಸ್ತಿ ಚಿತ್ರಗಳು, ಅಂದರೆ ಭಿತ್ತಿ ಚಿತ್ರಗಳಲ್ಲಿ ಏನಿದೆ ಅಂದರೆ ಅಜಂತಾದ ಚಿತ್ರಗಳನ್ನು, ಅಜಂತ ಎಲ್ಲೋರಗಳ ಚಿತ್ರಗಳು ಇಲ್ಲಿ ಕಾಣಬಹುದು. ದೇವಾಲಯಗಳು ಭಾರತದ ದೇವಾಲಯಗಳನ್ನು ಹೋಲುತ್ತವೆ. ಲಂಕೆಯ
ಪುರಾತನ ರಾಜಧಾನಿ ಪೊಲನ್ನುವಾದಲ್ಲಿ ಯಾವುದೋ ಚೋಳರ ಕಾಲದ ದೇಗುಲಗಳು ಇಂದಿಗೂ ಇವೆ. ಚೋಳರ ಕಾಲದ ದೇಗುಲ ಪೊಲನ್ನುವಾಲ ಅನ್ನೋದರಲ್ಲಿ ಇವತ್ತು ಇದೆ. ಇಲ್ಲಿ ಇಂದಿಗೂ ಭಾರತದಲ್ಲಿ ಲಭ್ಯವಿಲ್ಲದಿರುವ ವಿಸ್ತಾರವಾದ ಟೀಕೆಯುಳ್ಳ ಪಾಲಿ ಬೌದ್ಧ ಧರ್ಮ ಗ್ರಂಥಗಳು ಸುರಕ್ಷಿತವಾಗಿವೆ. ಇಲ್ಲಿ ಪಾಲಿ ಭಾಷೆಯಲ್ಲಿರತಕ್ಕಂಥ ಬೌದ್ಧ ಧರ್ಮ ಗ್ರಂಥ ಅಲ್ಲಿ ಸುರಕ್ಷಿತವಾಗಿ ಇದೆ. ಭೂರಚನೆಯ ದೃಷ್ಟಿಯಿಂದ ದಕ್ಷಿಣ ಭಾರತ ಪ್ರಸ್ಥಭೂಮಿಯ ವಿಸ್ತೃತ ಭಾಗವಾಗಿರುವ ಸಾಂಸ್ಕೃತಿಕ ದೃಷ್ಟಿಯಿಂದ ಭಾರತೀಯ ಸಂಸ್ಕೃತಿಯ ಅಂಗವಾಗಿರುವ ಶ್ರೀಲಂಕಾ ನಮ್ಮಿಂದ ದೂರವಾದದ್ದನ್ನು ಸಹಿಸಲು ಸಾಧ್ಯವೇ ಅನ್ನೋದು ಭಾರತದ ಒಂದು ಆತಂಕ. ಇಷ್ಟೆಲ್ಲ ಮಾಡಿದ್ವಿ, ನಮ್ಮಿಂದ ಈ ದೇಶಗಳೆಲ್ಲ ಭೂರಚನೆಯಲ್ಲಾಗಲಿ ದೃಷ್ಟಿಯಿಂದ ಸಂಸ್ಕೃತ ದೃಷ್ಟಿಯಿಂದ ನಾವು ವಿಸ್ತೀರ್ಣವಾದರೂ ಎಷ್ಟು ನಾವು ಹೊಂದ್ಕೊಂಡು ಹೋಗ್ತಾ ಇದ್ವಿ, ಇದು ನಮ್ಮಿಂದ ದೂರ ಆಗಿರೋದು ಸಹಿಸೋಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ. ಈಗ ಬರ್ಮಾ ದೇಶ, ಅದೇ ನಾನು ನೆಕ್ಸ್ಟು ಬರ್ಮಾ ದೇಶಕ್ಕೆ ಹೋಗೋಣ. ಧರ್ಮ ದೃಶ್ಯ ಸಾಹಿತ್ಯ. ಧರ್ಮ ನಮ್ಮಲ್ಲಿ ಇದೆ, ದೃಶ್ಯ ಇದೆ, ಸಾಹಿತ್ಯ ಭಾಷೆ ಮೊದಲಾದ ಎಲ್ಲ ವಿಷಯಗಳಲ್ಲಿಯೂ ಬರ್ಮಾ ದೇಶ ಭಾರತದ ಮಗುವೇ ಆಗಿದೆ. ಆ ಮಗು ಇದ್ದಂತೆ ನಮ್ಮ ಭಾರತದಲ್ಲಿ ಅದು ಬೆಳೆದಂಥ ಒಂದು ದೇಶ ಬರ್ಮಾ ದೇಶ. ರಾಮಾಯಣದಲ್ಲಿ ಬರ್ಮಾ ದೇಶವನ್ನು ಬೆಳ್ಳಿಯ ಗಣಿಗಳ ಭೂಮಿ, ಅಲ್ಲಿ ತುಂಬ ಬೆಳ್ಳಿ ಸಿಗುತ್ತಂತೆ, ಅದಕ್ಕಾಗಿ ಬೆಳ್ಳಿ ಗಣಿಗಳ ಭೂಮಿ ಅಂತ ಕರೀತಾರೆ ಎಂದು ಕರೆಯಲಾಗಿದೆ. ಹೀಗಾಗಿ ಪ್ರಾಚೀನ ಕಾಲದಿಂದಲೂ ಭಾರತ ಬರ್ಮಗಳ ನಡುವೆ ಸಂಪರ್ಕವಿದೆ. ಈ ಎರಡೂ ದೇಶಕ್ಕೂ ಸಂಪರ್ಕ ಯಾವಾಗಲೂ ಇದೆ. ಅಶೋಕನ ಕಾಲದಲ್ಲಿ ಬೌದ್ಧ ಮತ ಬರ್ಮಾದಲ್ಲಿ ವ್ಯಾಪಿಸಿತು. ಅಶೋಕನ ಕಾಲದಲ್ಲಿ ಬರ್ಮಾ ದೇಶಕ್ಕೂ ಕೂಡ ಬೌದ್ಧ ಪ್ರಚಾರ ಆಯಿತು. ಭಾರತೀಯ ಹೆಸರುಗಳೇ ಭಾಷೆಗಳ ಪ್ರಭಾವ ಬರ್ಮಾದಲ್ಲಿ ಕಂಡುಬರುತ್ತದೆ. ಇಲ್ಲಿ ಭಾರತೀಯ ಹೆಸರುಗಳು ಮತ್ತು ಭಾಷೆಗಳ ಪ್ರಭಾವ ಎಲ್ಲ ಬರ್ಮಾ ದೇಶದಲ್ಲಿ ಕಂಡುಬರುತ್ತೆ. ಬರ್ಮಾದ ಮೊದಲನೇ ಶಾಸನಗಳು ಕದಂಬರ ಕಾಲದಲ್ಲಿವೆ. ಕದಂಬರ ಕಾಲದ್ದು ಇಲ್ಲಿ ಕಾಣುತ್ತೆ. ಭಾರತೀಯರು ಸಂಸ್ಕೃತಿಯ ಪ್ರಸಾರಕ್ಕಾಗಿ ವಿಶ್ವ ಸಂಚಾರ ಮಾಡುತ್ತಿದ್ದಾಗ ಅವರು ಬರ್ಮಾ ದೇಶದ ಮೂಲಕ ಹಾದು ಹೋಗುತ್ತಿದ್ದರು. ಯಾವುದೋ ದಾರಿ ಅಲ್ಲೇ ಇದ್ದಿದ್ದು ಸಂಸ್ಕೃತಿ ಪ್ರಸಾರಕ್ಕೋಸ್ಕರ ಅವರು ಬರ್ಮಾ ದೇಶದ ಮಾರ್ಗವಾಗಿ ಹೋಗ್ತಾ ಇದ್ದರು, ಮೂಲಕ ಹಾದು ಹೋಗುತ್ತಿದ್ದರು. ಬಂಗಾಳದಿಂದ ಹೋಗುವ ಭೂಮಾರ್ಗಗಳು ಮತ್ತು ತಾಮ್ರಲಿಪ್ತಿಯಿಂದ ತಾಮ್ರಲಿಪ್ತಿ ಅನ್ನೋದು ಒಂದು ಮಾರ್ಗ, ಹೊರಡುವ ಜಲಮಾರ್ಗಗಳು ಇವುಗಳ ಕೇಂದ್ರವಾಗಿತ್ತು. ಇವುಗಳ ಕೇಂದ್ರ ಇವೆಲ್ಲ ಆಗಿದ್ವು. ಬರ್ಮಾ ದೇಶದ ಮಾರ್ಗಗಳು ಇವೆಲ್ಲ. ಗುಪ್ತರ ಕಾಲದಲ್ಲಿ ಇಲ್ಲಿ ಅಸಂಖ್ಯ ಬೌದ್ಧ ಸ್ತೂಪಗಳು, ವಿಷ್ಣು ಮತ್ತು ಶಿವ ಮಂದಿರಗಳು ನಿರ್ಮಿಸಲ್ಪಟ್ಟವು. ನಿರ್ಮಾಣ ಇಲ್ಲಿ ಆಗುತ್ತೆ. ರಾಜ ಅನಿರುದ್ಧನ ಕಾಲದಲ್ಲಿ ಬರ್ಮಾದ ಸ್ವರ್ಣಯುಗ, ಬರ್ಮದಲ್ಲಿ ಅನಿರುದ್ಧನ ಕಾಲದಲ್ಲಿ ಬರ್ಮದ ಸ್ವರ್ಣಯುಗ ಅಂತ ಕರಿಬಹುದು. ಅವನ ಪತ್ನಿ ಪಂಚಕಲ್ಯಾಣಿ ಅನ್ನೋ ಹೆಸರು ಅವಳದು. ಎಂಬುವಳು ಬಿಹಾರದ ರಾಜಕನ್ಯೆ, ಬಿಹಾರಿನ ರಾಜನ ಮಗಳು ಅವಳು. 1885ರಿಂದ 1935ರವರೆಗೆ ಬರ್ಮಾ
ಭಾರತದ ಭಾಗವಾಗಿತ್ತು. 1885ರಿಂದ 1935ರವರೆಗೆ ಬ್ರಿಟಿಷರು ಭಾರತದಲ್ಲೇ ಇದನ್ನು ಇಟ್ಕೊಂಡಿದ್ದರು. 1935ರಲ್ಲಿ ರಾಜ್ಯಾಂಗ ಸುಧಾರಣೆಯ ಮಸೂದೆ ಬರ್ಮಾವನ್ನು ಪ್ರತ್ಯೇಕಿಸಲು ಅವಕಾಶ ನೀಡಿತು. 1935ರಲ್ಲಿ ರಾಜ್ಯಾಂಗದ ಪ್ರಕಾರ ಬರ್ಮಾವನ್ನು ಬೇರೆ ಮಾಡುತ್ತೆ. 1948ರಲ್ಲಿ ಪ್ರತ್ಯೇಕ ಗಣರಾಜ್ಯವಾಯಿತು. 48ರಲ್ಲಿ ಅದು ಗಣರಾಜ್ಯ ಆಯಿತು. ಇಲ್ಲಿನ ಮಂಡೇಲಾ ಸೆರೆಮನೆಯಲ್ಲಿ ಲೋಕಮಾನ್ಯ ತಿಲಕರು, ಇದೇ ಸೆರೆಮನೆಯಲ್ಲಿ ಮಂಡೇಲಾ ಮತ್ತು ಲೋಕಮಾನ್ಯ ತಿಲಕರು ಸೇರಿದಂತೆ ಅನೇಕ ದೇಶಭಕ್ತರಿದ್ದರು. ಈ ಸೆರೆಮನೆಯಲ್ಲೇ ಎಲ್ಲರೂ ಇದ್ದರು. ಬರ್ಮಾದ ಸೆರೆಮನೆಯಲ್ಲಿ ತಿಲಕರು ಗೀತಾ ರಹಸ್ಯ ಎಂಬ ಭಗವದ್ಗೀತೆಯ ಭಾಷ್ಯವನ್ನು ಬರೆದದ್ದು ಈ ಸೆರೆಮನೆಯಲ್ಲಿ ಇದ್ದಾಗ. ಈ ಸೆರೆಮನೆಯಲ್ಲಿದ್ದಾಗಲೇ ಗೀತಾಂಜಲಿನ ಬರೀತಾರೆ. 1962ರಲ್ಲಿ ಇಲ್ಲಿ ಸೈನಿಕ ಭಾರವಿದೆ. ಸೈನಿಕ ರಕ್ಷಣೆಯವರು ಮಿಲಿಟ್ರಿ ಸರ್ಕಾರ ಇಲ್ಲಿ ಬರ್ಮಾ ದೇಶದಲ್ಲಿ ಉಂಟಾಗಿದೆ. ಬಹುಸಂಖ್ಯಾತರು ಬೌದ್ಧರು. ಇಲ್ಲಿ ಬೌದ್ಧರೇ ಜಾಸ್ತಿ. ರಂಗೂನ್ ರಾಜಧಾನಿ, ದೊಡ್ಡ ಬಂದರು, ಅದೇ ಎಲ್ಲ ಹಡಗುಗಳು ಬಂದು ನಿಂತ್ಕೊಳ್ಳೋ ಜಾಗ ರಂಗೂನು, ಇದರ ರಾಜಧಾನಿ. ಇಲ್ಲಿಂದ ಶ್ವೇಡ್ಯಾಗನ್ ಅನ್ನೋ ಪಗೋಡ ಇದೆ, ಅತ್ಯಂತ ಆಕರ್ಷಕವಾಗಿದೆ. ಇಲ್ಲಿ ನೂರಾರು ಪಗೋಡಗಳಿವೆ. ಬುದ್ಧನ ಜೀವಿತ ಕಾಲದಲ್ಲಿ ರಚಿಸಲಾದದ್ದು ಎಂದು ಹೇಳಲಾಗುವ ಒಂದು ಸುಂದರ ಬುದ್ಧನ ಪ್ರತಿಮೆ ರಂಗೂನಿನ ಅರ್ಕಾನ್ ಪಗೋಡದಲ್ಲಿದೆ. ಅರ್ಕಾನ್ ಪಗೋಡದಲ್ಲಿ ಪ್ರತಿಮೆ ಬುದ್ಧಂದು ಇದೆ. ಇಷ್ಟು ಇವಾಗ 2-3 ದೇಶ ತಿಳ್ಕೊಂಡಿದ್ದೀವಿ. ಮುಂದಿನ ವಿಚಾರವನ್ನು ಮುಂದೆ ತಿಳ್ಕೊಳ್ಳೋಣ. ರಾಮ ಕೃಷ್ಣ ಪರಮಹಂಸ ವಿವೇಕಾದಿ ಭಕ್ತ ಸುತರ ಪೆತ್ತ ವೀರ ಮಾತೆಗೆ ಜೈ ಜೈ ಭಾರತ ಭೂಮಿಗೆ ಮಾತೆಗೆ ಜೈ ಪಾವನ ಮೂರ್ತಿಗೆ ಜಯ ಜೈ ದಾತೆಗೆ ಕಲ್ಯಾಣಿಗೆ ಜೈ